ಆಕ್ಚುಲಿ ಸಿನಿಮಾದಲ್ಲಿ ಈ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಹೆಂಗಿದೆಯೋ ಗೊತ್ತಿಲ್ಲ. ಬೇರೆ ತರ ಲಡಕ್ ಚಳಿ ಬೇರೆ ತರ ಸರ್, ರೆಗ್ಯುಲರ್ ಅಲ್ಲ, ಸ್ವಲ್ಪ ಚುಚ್ಚುತ್ತೆ, ಒಂಥರ ಚುಚ್ಚುತ್ತೆ ಅದು. ಆ ತರದಲ್ಲಿ ಆ ಎಕ್ಸ್ಪ್ರೆಷನ್ ತೆಗೆಯೋದು ತುಂಬಾನೇ ಕಷ್ಟ ಆಯ್ತು. ಆಮೇಲೆ ಹೆಂಗೋ ಎಲ್ಲ ಕವರ್ ಮಾಡ್ಕೊಂಡ್ಬಿಡ್ತಿದ್ವಿ, ಗ್ಲೌಸ್ ಅದು ಇದು ಅಂತ. ಪಾಪ ಅವ್ರಿಗೆಲ್ಲ ತಿನ್ ಮೆಟೀರಿಯಲ್, ಅಲ್ಲಿ ಕ್ಯಾರವಾನ್ ಇರಲ್ಲ, ಏನಿರಲ್ಲ, ಪಾಪ ಡ್ರೆಸ್ ಇದಕ್ಕೆಲ್ಲಾನು ತುಂಬಾ ಕೋಆಪರೇಟ್ ಮಾಡಿದ್ರು. ಒಳ್ಳೊಳ್ಳೆ ಲೊಕೇಶನ್ಸ್ಗಳಿದೆ. ಬಟ್ ಹೆಂಗೆ ಅಂದ್ರೆ ಅಪ್ಪು ಸರ್ ಮತ್ತೆ ಶಿವಣ್ಣ ಅವರಿಗೆ ಮ್ಯಾಚ್ ಮಾಡ್ತಾರ ಡ್ಯಾನ್ಸ್ ಮೂವ್ಸ್ ಮೂಲಕ ಯುವರಾಜ್ ಕುಮಾರ್ ಅವರು? ಒಂದು ಡೆಡಿಕೇಟ್ ಇದ್ರೆ ಅಲ್ಲಿ ರೀಚ್ ಆಗೋಕೆ ಖಂಡಿತ ಅದು ಇದೇ ಇಲ್ಲ. ಇದ್ರ ಜೊತೆಗೆ ಕವಿತೆ ಹಾಡು ಅಂದ್ರೆ ತುಂಬಾ ರೊಮ್ಯಾಂಟಿಕ್ ಒಂದು ನಂಬರ್, ಅದು ತುಂಬಾ ಮೆಲೋಡಿಯಸ್ ಆಗಿದೆ. ಎಗೈನ್ ಈಗ ನಮಗೆ ಆಕ್ಚುಲಿ ಸಿನಿಮಾದಲ್ಲಿ ಈ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ಈ ಹಾಡಲ್ಲಂತೂ ತಕ್ಕ ಮಟ್ಟಿಗೆ ಇಷ್ಟ ಆಗಿದೆ. ಅಂದರೆ ಕಂಪ್ಲೀಟಾಗಿ ತೋರಿಸಿಲ್ವಲ್ಲ, ಆದ್ರಿಂದ ಸ್ವಲ್ಪ ಏನೇನು ಗ್ಲಿಮ್ಸ್ ತೋರಿಸಿದಾರೋ ಅಷ್ಟರಲ್ಲಿ ನಮಗೆ ಇಷ್ಟ ಆಗಿದೆ. ಓಕೆ, ಚೆನ್ನಾಗೇನೋ ಈ ಎರಡು ಜೋಡಿ ಚೆನ್ನಾಗಿ ಮ್ಯಾಚ್ ಆಗ್ತಿದೆಯಲ್ಲ ಅಂತ. ಬಟ್ ಆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆಲ್ಲೇ ಇರುತ್ತೆ, ಬಿಕಾಸ್ ಆಸ್ ಎ ಕೊರಿಯೋಗ್ರಾಫರ್ ಎರಡು ಹೊಸ ಜೋಡಿನ ಈಗ ಕನ್ವಿನ್ಸ್ ಮಾಡಬೇಕು ಆಡಿಯನ್ಸಿಗೆ. ಸೊ ಅವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಬಿಲ್ಡ್ ಮಾಡೋದಕ್ಕೆ ಹೆಂಗೆಲ್ಲ ನೀವು ಪ್ರಯತ್ನ ಪಟ್ರಿ, ಯಾವ ರೀತಿ ಕೆಲಸ ಮಾಡಿದ್ರಿ ಅಂತ? ಸರ್ ಇದೊಂದು ಚೂರು ಟಿಪಿಕಲ್ ಸರ್, ಯಾಕೆಂದರೆ ಅಂಥ ಚಳಿ ಸರ್. 4 ಗಂಟೆಗೆ ಎದ್ದು ಹೊರಡಬೇಕು, ಅವ್ರು ಮೇಕಪ್ ಆಗಲೇ 3 ಗಂಟೆಗೆ ಎದ್ದು ರೆಡಿ ಆಗಬೇಕು, 4 o'clock ಹೊರಡಬೇಕು. ಅದು ಒಂಥರ ಬೇರೆ ಥರ, ಲಡಕ್ ಚಳಿ ಬೇರೆ ಥರ ಸರ್, ರೆಗ್ಯುಲರ್ ಅಲ್ಲ, ಸ್ವಲ್ಪ ಚುಚ್ಚುತ್ತೆ, ಒಂಥರ ಚುಚ್ಚುತ್ತೆ ಅದು. ಆ ಥರದಲ್ಲಿ ಆ ಎಕ್ಸ್ಪ್ರೆಷನ್ ತೆಗೆಯೋದು ತುಂಬಾ ಕಷ್ಟ ಆಯಿತು. ಪಾಪ ಅವರು, ನಾವೆಲ್ಲ ಹೆಂಗೋ ಎಲ್ಲ ಕವರ್ ಮಾಡ್ಕೊಂಡ್ಬಿಡ್ತಿದ್ವಿ, ಗ್ಲೌಸು ಅದು ಇದು ಅಂತ. ಪಾಪ ಅವ್ರಿಗೆಲ್ಲ ತಿನ್ ಮೆಟೀರಿಯಲ್ಲು ತುಂಬಾ ಕಷ್ಟ ಆಯಿತು ಸರ್. ಅದರಲ್ಲೂ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಮಾಡಿದ್ದಾರೆ ಸರ್. ಇಬ್ಬರೂ ಅಷ್ಟೇ, ಸಪ್ತಮಿ ಗೌಡ ಅವ್ರಿಗೂ ಅಷ್ಟೇ, ಮತ್ತು ಅವ್ರಿಗೂ ಅಷ್ಟೇ. ಅಲ್ಲೂ ಒಂದು ಅಲ್ಲಿ ಕ್ಯಾರವಾನ್ ಇರಲ್ಲ, ಏನಿರಲ್ಲ, ಪಾಪ ಡ್ರೆಸ್ ಇದಕ್ಕೆಲ್ಲನೂ ತುಂಬ ಕೋಆಪ್ರೇಟ್ ಮಾಡಿದ್ರು ಸರ್. ತುಂಬ ಖುಷಿ ಆಗುತ್ತೆ ಸರ್. ಆ ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಸರ್. ನೋಡಿರೋ ಗ್ಲಿಮ್ಸ್ ಅಷ್ಟೇ, ಇನ್ನೂ ತುಂಬಾ ಇದೆ ಸರ್. ಅದರಲ್ಲಿ ಒಳ್ಳೊಳ್ಳೆ ಲೊಕೇಶನ್ಸ್ಗಳಿದೆ. ಫಾರಿನ್ ಪಕ್ಕ ಮೀಡಿಯಾದಲ್ಲಿ ಈ ಥರದ್ದು ಒಂದು ಮಾಡ್ಬೋದು ಅನ್ನೋದು ಒಂದು ಲೊಕೇಶನ್ ಸರ್. ಸರ್ ಆ್ಯಕ್ಚುಲಿ ಈಗ ದೊಡ್ಡ ಮನೆ ಅಂದ ತಕ್ಷಣ ಈಗ ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಅಂದರೆ ಡ್ಯಾನ್ಸಿಗೆ ಅವ್ರದ್ದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ ಅವ್ರು ಆ್ಯಕ್ಚುಲಿ. ಅಂದರೆ ಎಸ್ಪೆಷಲಿ ಅಪ್ಪು ಸರ್ ಅಂತೂ ಕೊರಿಯೋಗ್ರಾಫರ್ಸ್ ಹೆಂಗೆ ಹೇಳ್ಕೊಡ್ತಾರೋ ಅದೇ ಥರ ಕಾಪಿ ಪೇಸ್ಟ್ ಅಷ್ಟೇ, ಏನು ಚೇಂಜಸ್ಸೇ ಇರಲ್ಲ ಅವ್ರದ್ದು ಡ್ಯಾನ್ಸ್ ಮೂವ್ಸಲ್ಲಿ. ಸೊ ಈಗ ಯುವರಾಜ್ ಕುಮಾರ್ ಅವರು ಕೂಡ ಆಲ್ಮೋಸ್ಟ್, ಅಂದರೆ ನಾವು ಕಂಪ್ಲೀಟಾಗಿ ನೋಡಿಲ್ಲ, ಇಡೀ ಸಾಂಗ್ನ ನೋಡುವಾಗ ಗೊತ್ತಾಗುತ್ತೆ. ಸೊ ಹೆಂಗೆ ಸರ್ ಅಂದರೆ ನಾವು ಕಂಪ್ಯಾರಿಸನ್ ಮಾಡೋದು ಅಂತಲ್ಲ, ಎಲ್ರದ್ದು ಅವ್ರವ್ರದ್ದೇ ಆದಂತಹ ಸ್ಟೈಲ್ ಇರುತ್ತೆ. ಬಟ್ ಹೆಂಗೆ ಅಂದರೆ ಅಪ್ಪು ಸರ್ ಮತ್ತು ಶಿವಣ್ಣ ಅವರಿಗೆ ಮ್ಯಾಚ್ ಮಾಡ್ತಾರ ಡ್ಯಾನ್ಸ್ ಮೂವ್ಸ್ ಮೂಲಕ ಯುವರಾಜ್ ಕುಮಾರ್ ಅವರು ಅಂತ? ಖಂಡಿತ ಸರ್. ನಾನು ಶಿವಣ್ಣವ್ರ ಜೊತೆನೂ ತುಂಬಾನೇ ವರ್ಕ್ ಮಾಡಿದ್ದೀನಿ ಸರ್. ಎಲ್ಲನೂ ಖಂಡಿತವಾಗ್ಲೂ ಮ್ಯಾಚ್ ಆಗ್ತಾರೆ ಸರ್. ಹೇಳ್ದಲ್ಲ ಸರ್, ಒಂದು ಡೆಡಿಕೇಟ್ ಇದ್ದರೆ ಅಲ್ಲಿಗೆ ರೀಚ್ ಆಗೋಕೆ ಖಂಡಿತ ಅದು ಇದೇ ಇಲ್ಲ, ಖಂಡಿತ ರೀಚ್ ಆಗ್ತಾರೆ ಸರ್. ಇದಿನ್ನೂ ಫಸ್ಟು, ಹೋಗ್ತಾ ಬೇರೆ ಥರದಲ್ಲೆಲ್ಲ ಬೇರೆ ಸ್ಟೈಲ್ಸ್ಗಳು ಬಂದರೆ ತುಂಬ ವ್ಯಾಲ್ಯೂ ಇದೆ ಸರ್.